ನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾಪ್ತ್ಯುಪಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀಸಹಾಯಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯು ಉಡುಪಿಯ ನಂದಿತಾ ಇವರ ಸಹಯೋಗದೊಂದಿಗೆ ನಡೆಸ್ತಾ ಇರತಕ್ಕಂತಹ ತೀರ್ಥಪ್ರಬಂಧದ ಕ್ಷೇತ್ರ ಚಿಂತನೆಯ ಮಾಲಿಕೆಯಲ್ಲಿ ತಾಮ್ರಪರ್ಣಿ ನದಿ ಹಾಗೂ ಮಹೇಂದ್ರ ಪರ್ವತ ಈ ಎರಡು ಸ್ಥಳಗಳನ್ನು ವಾದಿರಾಜ ಸ್ವಾಮಿಗಳು ಯಾವ ರೀತಿಯಲ್ಲಿ ಚಿಂತನೆ ಮಾಡಿದ್ದಾರೆ, ನಮಗೆ ಅರ್ಥಾತ್ ಚಿಂತಕರಿಗೆ ಯಾವ ರೀತಿಯಾದ ಫಲವನ್ನು ಸೂಚನೆ ಮಾಡಿದ್ದಾರೆ ಅನ್ನೋದನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಯಾವುದು ನಮ್ಮನ್ನು ಶಾಸ್ತ್ರದ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತದೋ ಅಥವಾ ಯಾವುದು ಸ್ವತಃ ಶಾಸ್ತ್ರವೋ ಅದನ್ನು ತೀರ್ಥ ಅಂತ ಕರೀತಾರೆ. ಅದರಲ್ಲೂ ಮಿಗಿಲಾಗಿ ತೀರ್ಥಕ್ಷೇತ್ರಗಳ ಸೇವೆಯಿಂದ ಬರುವಂಥ ಪ್ರಧಾನವಾದ ಫಲ ಏನು ಅಂತ ಕೇಳಿದ್ರೆ, ಭಾಗವತಾದಿ ಗ್ರಂಥಗಳ ಉಲ್ಲೇಖ ಸ್ಪಷ್ಟ ಇದೆ. ಭಗವದ್ಭಕ್ತಿ. ಪರಮಾತ್ಮನಲ್ಲಿ ನಮಗೆ ಭಕ್ತಿ ಅಂತ ಬರಬೇಕಾದ್ರೆ ಮೊದಲು ಮಾಡಬೇಕಾದದ್ದು ಮಹತ್ಸೇವೆಯ ಪುಣ್ಯತೀರ್ಥ ನಿಷೇವಣಾತ್. ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳುವಾಗ ಆರಂಭದಲ್ಲಿಯೇ ಹೇಳ್ತಾ ಇದ್ದಾರೆ, ಪರಮಾತ್ಮನಲ್ಲಿ ನಮಗೆ ಭಕ್ತಿ ಅಂತ ಉಂಟಾಗಬೇಕಾದ್ರೆ ಎಲ್ಲ ಸಾಧನೆಗಳನ್ನು ಹೇಳಿ ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥ ಅವಶ್ಯ ಅನುಷ್ಠೇಯವಾಗಿರ್ತಕ್ಕಂಥ ಕರ್ಮ ದೊಡ್ಡವರ ಸೇವೆ. ದೊಡ್ಡವರ ಸೇವೆಗೆ ಸಾಧಕವಾಗಿ ನಿಂತಿರತಕ್ಕಂಥದ್ದು ತೀರ್ಥಗಳ ಸೇವನೆ, ಪುಣ್ಯತೀರ್ಥ ನಿಷೇವಣಾತ್. ಆದ್ದರಿಂದಲೇ ತೀರ್ಥ ಶಬ್ದವಾಚ್ಯಗಳಾದಂಥ ಶಾಸ್ತ್ರಗಳ ಪ್ರವೇಶ ನಮಗಾಗಬೇಕು ಅಂತಂದರೆ ತೀರ್ಥಗಳ ಸ್ನಾನಾದಿಗಳು ಅವಶ್ಯ ಆಗಲೇಬೇಕು. ಈ ಹಿನ್ನೆಲೆಯಲ್ಲಿಯೇ ತೀರ್ಥ ಸ್ನಾನ ಮಾಡುವುದು ಎರಡು ಉದ್ದೇಶಗಳಿಂದ. ಒಂದು, ನಮ್ಮೆಲ್ಲರ ಪಾಪಗಳು ಪರಿಹಾರ ಆಗಲಿ ಎನ್ನುವ ದೃಷ್ಟಿಯಿಂದ ಆದರೆ, ಮತ್ತೊಂದು ದೊಡ್ಡವರು ಸ್ನಾನ ಮಾಡಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ. ಆದ್ದರಿಂದಲೇ ತೀರ್ಥೀ ಕುರುವಂತಿ ತೀರ್ಥಾನಿ ಸ್ವಂತಸ್ಥೇನ ಗದಾಭೃತ ಅಂತ ಶಾಸ್ತ್ರದ ಮಾತಿರುವ ಹಿನ್ನೆಲೆಯಲ್ಲಿ ದೊಡ್ಡವರು ತೀರ್ಥಕ್ಕೆ ಅದರ ಮಹತ್ವವನ್ನು ಜಾಸ್ತಿ ಮಾಡ್ತಾರೆ. ಯಾವುದರಿಂದ? ತಾವು ಸ್ನಾನವನ್ನು ಮಾಡುವುದರಿಂದ. ವಿಷ್ಣು ತೀರ್ಥರ ಚರಿತ್ರೆಯಲ್ಲಿ ಹೇಳುವಾಗ ಅವರು ಎಲ್ಲ ತೀರ್ಥಗಳನ್ನು ಪವಿತ್ರವನ್ನಾಗಿ ಮಾಡುತ್ತಾ ಸಂಚಾರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣದ ಅತ್ಯಂತ ಪ್ರಸಿದ್ಧ ನದಿಗಳಲ್ಲಿ ಒಂದಾಗಿರತಕ್ಕಂಥ ಯಾವ ತಾಮ್ರಪರ್ಣಿ ನದಿಯನ್ನು ವಾದಿರಾಜರು ಅತ್ಯದ್ಭುತವಾಗಿರ್ತಕ್ಕಂಥ ಕ್ರಮದಲ್ಲಿ ಕೇವಲ ಒಂದು ಶ್ಲೋಕದಲ್ಲಿ ಆ ನದಿಯ ಬಗ್ಗೆ ಏನು ವೇದವ್ಯಾಸದೇವರು ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಎಲ್ಲ ಅಂಶಗಳನ್ನು ಏಕತ್ರ ಅದನ್ನು ಸಮಾವೇಶಗೊಳಿಸಿ ಪರಮ ಸುಂದರವಾದ ರೀತಿಯಲ್ಲಿ ನಮ್ಮ ಮುಂದೆ ಉಪಸ್ಥಾಪನೆ ಮಾಡಿ ಆ ನದಿಯನ್ನು ಅನುಸಂಧಾನಪೂರ್ವಕ ಸ್ನಾನ ಮಾಡಲಿಕ್ಕೆ ನಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ. ಎಲ್ಲ ನದಿಗಳ ಸ್ನಾನದ ಮುಖ್ಯ ಫಲ ಭಗವದ್ಭಕ್ತಿ. ಅಮುಖ್ಯ ಫಲ ಪಾಪನಾಶ ಇತ್ಯಾದಿ ಏನೇ ಇದ್ದರೂ ಮುಖ್ಯವಾಗಿರ್ತಕ್ಕಂಥ ಫಲ ಭಗವದ್ಭಕ್ತಿ. ನಮ್ಮನ್ನು ನಾವು ವೈಷ್ಣವರನ್ನಾಗಿ ಮಾಡಿಸಿಕೊಳ್ಳತಕ್ಕಂಥ ಪ್ರಕ್ರಿಯೆ. ಆದ್ದರಿಂದಲೇ ಭಾಗವತ ಹೇಳುತ್ತೆ, ಯಾವ ಯಾವ ನದಿಗಳಲ್ಲಿ ಸ್ನಾನವನ್ನು ಮಾಡೋದರಿಂದ ನಾವು ವೈಷ್ಣವರಾಗ್ತೇವೆ ಅಂತ ಹೇಳುವಾಗ ತಾಮ್ರಪರ್ಣಿ ನದಿ ಹತ್ರ ಕೃತಮಾಲಾ ಪಯಸ್ವಿನಿ ಅಂತ ಹೇಳಿ ಆರಂಭದಲ್ಲಿ ತಗೊಂಡಿದ್ದೇ ತಾಮ್ರಪರ್ಣಿ ಅಂತ ವೇದವ್ಯಾಸದೇವರು. ಆದ್ದರಿಂದ ಆ ನದಿಯನ್ನು ಕೇಳ್ತಾ ಇದ್ದ ಹಾಗೆ ಮನಸ್ಸು ರೋಮಾಂಚಿತವಾಗುತ್ತೆ. ಎಂದು ಆ ನದಿಯಲ್ಲಿ ನಾವು ಮಿಂದೇವೋ ಎಂಬತಕ್ಕಂಥ ಭಾವ ನಮ್ಮನ್ನು ಆವರಿಸ್ತಾ ಇದೆ. ಆದ್ದರಿಂದ ವಾದಿರಾಜರು ಆ ನದಿಯನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ತಾಮ್ರಪರ್ಣಿ ಸರಿತ್ತೋಯಂ ಸೇವನೀಯಂ ಮುಮುಕ್ಷುಭಿಃ ಮುಕ್ತೀಕರೋತಿ ಯತ್ರತ್ಯ ಶುಕ್ತಿಶ್ಚ ಪತಿತಂ ಜಲಂ. ನೋಡಲಿಕ್ಕೆ ಅನುಷ್ಠುಪ್ ಛಂದಸ್ಸಿನ ಅತ್ಯಂತ ಚಿಕ್ಕ ಶ್ಲೋಕ ಇದಾದರೂ ಕೂಡ ಇತರ ಪುರಾಣಗಳಲ್ಲಿ ಬಂದಿರತಕ್ಕಂಥ ಅನೇಕ ತಾಮ್ರಪರ್ಣಿಯ ಮಹಾತ್ಮ್ಯವನ್ನೆಲ್ಲವನ್ನು ವಾದಿರಾಜರಲ್ಲಿ ಕ್ರೋಢೀಕರಣ ಮಾಡೋದನ್ನು ನಾವು ನೋಡಬಹುದಾಗಿದೆ. ಶಿವಪುರಾಣ, ಹಾಗೆ ಕೂರ್ಮ ಪುರಾಣ, ಹಾಗೆ ಭಾಗವತ ಪುರಾಣ, ಅಂತ್ಯ ಸ್ಕಂದ ಪುರಾಣ ಇತ್ಯಾದಿ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಂಥ ತಾಮ್ರಪರ್ಣಿಯ ಮಹಾತ್ಮ್ಯ ನಮಗಿಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ.
ಸಾಧಕರಾಗಿರ್ತಕ್ಕಂಥ ವ್ಯಕ್ತಿಗಳು. ಸಾಧಕರು ಅಂತಂದರೆ ವಾದಿರಾಜರು ಸ್ಪಷ್ಟ ಹೇಳ್ತಾರೆ ಇಲ್ಲಿ, ಮುಮುಕ್ಷುಭಿ, ಮೋಕ್ಷಾಪೇಕ್ಷಿಗಳಾಗಿರ್ತಕ್ಕಂಥ ಎಲ್ಲ ಸಾಧಕರು ಅತ್ಯಂತ ಅವಶ್ಯವಾಗಿ ತಾಮ್ರಪರ್ಣಿಯ ಅವಗಾಹನೆಯನ್ನು, ಸ್ನಾನವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಯಾಕೆ ತಾಮ್ರಪರ್ಣಿಯ ಸ್ನಾನವನ್ನು ಯಾಕೆ ಮಾಡಬೇಕು ನಾವು ಅಂದರೆ, ರಾಜರದಕ್ಕೆ ಯುಕ್ತಿಯನ್ನು ಕೊಡ್ತಾರೆ. ಯಾಕೆ ಸ್ನಾನ ಮಾಡಬೇಕು ತಾಮ್ರಪರ್ಣಿಯದ್ದು ಅಂತ ಹೇಳಿದ್ರೆ, ಯಾವ ತಾಮ್ರಪರ್ಣಿಯ ನದಿಯ ನೀರಲ್ಲಿ ಶುಕ್ತಿ ಮುತ್ತಿನ ಚಿಪ್ಪಿದೆ, ಅದು ಕೂಡ ತನ್ನಲ್ಲಿ ಬಿದ್ದಿರತಕ್ಕಂಥ ನೀರನ್ನು ಮುತ್ತನ್ನಾಗಿ ಮಾಡ್ತಾ ಇದೆ. ಮುಕ್ತೀಕರೋತಿ, ಅದು ಶ್ಲೇಷಾರ್ಥ. ಮುಕ್ತೀಕರೋತಿ ಎರಡು, ಸ್ನಾನ ಮಾಡಿದಂಥ ವ್ಯಕ್ತಿಯನ್ನು ಮುಕ್ತಿಭಾಜನನ್ನಾಗಿ ಮಾಡ್ತಾ ಇದೆ. ಬಿದ್ದಂಥ ಜಡವಾದ ಚಿಪ್ಪಿನಲ್ಲಿ ಬಂದಿರತಕ್ಕಂತಹ ಬಿದ್ದಂಥ ನೀರನ್ನು ಮುತ್ತನ್ನಾಗಿ ಮಾಡ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಯುಕ್ತಿ ಇದು. ಆದ್ದರಿಂದ ಅವ ಎಂಥ ಪತಿತನಾಗಿರಲಿ, ಅವ ಎಷ್ಟು ಸಾಧನೆಯಲ್ಲಿ ಚ್ಯುತನಾಗಿರಲಿ, ಭಕ್ತಿಯಿಂದ ಗುರುಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ಆ ವ್ಯಕ್ತಿ ತಾಮ್ರಪರ್ಣಿಯ ಸ್ನಾನವನ್ನು ಮಾಡಿಬಿಟ್ರೆ, ಆ ತಾಮ್ರಪರ್ಣಿ ನದಿಯ ಒಂದು ಅಭಿಮಾನಿ ದೇವತೆಯ ಅಂತರ್ಯಾಮಿ ಪರಮಾತ್ಮನ ಅನುಗ್ರಹದಿಂದ ಅವನು ಮುಕ್ತಿಯೋಗ್ಯನನ್ನಾಗಿ ಆ ನೀರು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಾದಿರಾಜರ ಮಾತು, ತಾಮ್ರಪರ್ಣಿ ಸ್ನಾನ ಅತ್ಯಂತ ಅವಶ್ಯವಾಗಿ ನಾವು ಮಾಡಬೇಕಾದದ್ದು. ತಿರುನಲ್ವೇಲಿಯ ಬಳಿಯಲ್ಲಿ ಹರಿಯತಕ್ಕಂಥ ನದಿ, ತಾಮ್ರಪರ್ಣಿ ಸ್ನಾನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಘಟ್ಟಗಳು ಬೇಕಾದಷ್ಟಿದ್ದರೂ ಕೂಡ ಇವತ್ತು ವಿಬುಧೇಂದ್ರ ತೀರ್ಥರು ಏನು ರಾಜೇಂದ್ರ ತೀರ್ಥರ ಶಿಷ್ಯರಾಗಿ ಬಂದಿರತಕ್ಕಂಥವರು, ರಾಜೇಂದ್ರ ತೀರ್ಥರ ಬಳಿಯಲ್ಲಿ 9 ಬಾರಿ ನ್ಯಾಯಸುಧ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಅವರು ಇರತಕ್ಕಂಥ ಜಾಗ, ಅವರ ವೃಂದಾವನದ ಸನ್ನಿಧಾನ ತಾಮ್ರಪರ್ಣಿ ನದಿಯ ತೀರದಲ್ಲಿಯೇ ಇದೆ. ಅದು ತಿರುನಲ್ವೇಲಿಯಲ್ಲಿಯೇ ಇದೆ. ಎಲ್ಲ ಸಾಧಕರು ಕೂಡ ಸ್ನಾನವನ್ನು ಮಾಡತಕ್ಕಂಥ ಜಾಗ ತಿರುನಲ್ವೇಲಿ. ಇವತ್ತು ಪ್ರಧಾನವಾಗಿ ಅನೇಕ ಕಡೆ ನದಿ ಹರಿದರೂ ಕೂಡ ತಿರುನಲ್ವೇಲಿಯಲ್ಲಿಯೇ ಎಲ್ಲರೂ ಕೂಡ ಸ್ನಾನವನ್ನು ಮಾಡ್ತಾರೆ. ಸ್ನಾನ ಮಾಡುವಾಗ ಸಂಕಲ್ಪದಲ್ಲಿ ಹೇಳ್ತೇವಲ್ಲ ನಾವು, ವೈಷ್ಣವ ಸನ್ನಿಧಾನದಲ್ಲಿ ಸ್ನಾನ ಮಾಡಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಸ್ವತಃ ನಮ್ಮನ್ನು ವೈಷ್ಣವರನ್ನಾಗಿ ಮಾಡ್ತಕ್ಕಂಥದ್ದು, ಸ್ನಾನ ಮಾಡೋದರಿಂದ ಎಲ್ಲ ವಿಧವಾಗಿರ್ತಕ್ಕಂಥ ಪಾಪಗಳಿಂದ ನಮ್ಮನ್ನು ದೂರ ಮಾಡುವಂಥದ್ದು, ಹಾಗೆ ತನ್ನ ಒಡದಲ್ಲಿ ವೈಷ್ಣವರನ್ನು ಇಟ್ಟುಕೊಂಡಿರತಕ್ಕಂಥದ್ದು ಆಗಿರತಕ್ಕಂಥ ಈ ತಾಮ್ರಪರ್ಣಿಯ ಸೇವೆಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕೆಂಬುದಾಗಿ ವಾದಿರಾಜರು ಅನೇಕ ಪುರಾಣಗಳ ಹಿನ್ನೆಲೆಯಲ್ಲಿ ನಮಗೆ ಕೇವಲ ಒಂದು ಶ್ಲೋಕದಿಂದ ಚಿಂತನೆ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ವ್ಯಾಖ್ಯಾನಕಾರರು ಪತಿತಂ ಜಲಂ ಅಂತ ಹೇಳುವಾಗ ಬಿದ್ದ ನೀರೆಲ್ಲವೂ ಕೂಡ ಮುತ್ತಾಗೋದಿಲ್ಲ. ಅದಕ್ಕೂ ಕೂಡ ಒಂದು ಯೋಗ್ಯತಾ ಅನ್ನೋದು ಬೇಕು. ಬೇರೆ ಬೇರೆ ನದಿಯಲ್ಲಿ ಬಿದ್ದಿರತಕ್ಕಂಥ ಎಲ್ಲ ನೀರು ಕೂಡ ಮುತ್ತಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ವಾದಿರಾಜರಲ್ಲಿ, ತಾಮ್ರಪರ್ಣಿಯಲ್ಲಿ ಬಿದ್ದಿರತಕ್ಕಂತಹ ಪ್ರತಿಯೊಂದು ನೀರು, ಚಿಪ್ಪಲ್ಲಿ ಬಿದ್ದಿರತಕ್ಕಂತಹ ನೀರು ಸರ್ವಾತ್ಮನ ಮುತ್ತು ಆಗೇ ಆಗ್ತದೆ. ಆದ್ದರಿಂದಲೇ ತಾಮ್ರಪರ್ಣಿಯ ಸ್ನಾನವನ್ನು ಮಾಡೋದರಿಂದ ಪಾಪನಾಶ ಆಯಿತಾ ಇಲ್ವಾ, ನಮಗೆ ಯೋಗ್ಯತೆ ಬಂತಾ ಇಲ್ವಾ ಎಂಬುದಾಗಿ ಸಂದೇಹವನ್ನು ಪಡ್ತಕ್ಕಂತಹ ಪ್ರಸಕ್ತಿಯೇ ಬರೋದಿಲ್ಲ. ತಾಮ್ರಪರ್ಣಿಯ ಸ್ನಾನದಿಂದ ಅವಶ್ಯವಾಗಿ ನಾವು ವೈಷ್ಣವರಾಗಿಯೇ ಆಗ್ತೇವೆ ಅನ್ನೋದು ವಾದಿರಾಜರ ಮಾತು, ವಾದಿರಾಜರ ಉದ್ಘೋಷ. ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ನದಿಗಳ ಸ್ನಾನವನ್ನು, ಅದರಲ್ಲಿಯೂ ವಿಶೇಷವಾಗಿ ಭಾಗವತವ ಉಲ್ಲೇಖ ಮಾಡಿರತಕ್ಕಂಥ ನದಿ ಅಂದ ಮೇಲೆ ಬಹಳ ಹೆಮ್ಮೆ. ನಮ್ಮ ದಕ್ಷಿಣ ದೇಶದಲ್ಲಿ ಹರಿತಾ ಇದೆ ಅನ್ನೋದು ಮತ್ತು ನಮ್ಮ ಗರ್ವಕ್ಕೆ ಕಾರಣ. ಅಂಥ ನದಿಯಲ್ಲಿ ಮಿಂದು ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋದರಲ್ಲಿ ನಮ್ಮ ಜೀವನದ ಸಾರ್ಥಕ್ಯ ಅಡಗಿದೆ ಅಂತ ಹೇಳ್ತಾ, ತಾಮ್ರಪರ್ಣಿ ನದಿಯ ಸಂಕ್ಷಿಪ್ತ ವಿವರಣೆಯನ್ನು ಮುಗಿಸಿ ಅಲ್ಲಿಂದ ಇನ್ನು ಮುಂದೆ ವಾದಿರಾಜರು ಹನುಮಂತ ದೇವರು ಏನು ರಾಮದೇವರ ಮಾತನ್ನು ತೆಗೆದುಕೊಂಡು ಸೀತಾದೇವಿಗೆ ಮುಟ್ಟಿಸಿದರು, ಸೀತಾಕೃತಿಗೆ ಮುಟ್ಟಿಸಿದರು ಅಂತ ಹೇಳ್ತಾ ಇದ್ದಾರೆ. ಆ ಪರ್ವತ ಮಹೇಂದ್ರ ಪರ್ವತ ಅಂತ ಪ್ರಸಿದ್ಧವಾಗಿದೆ. ಆ ಪರ್ವತದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ ಶ್ಲೋಕ ನಾವು ನೋಡುವಾಗ ಸ್ವಲ್ಪ ಹಿನ್ನೆಲೆ, ತಾತ್ವಿಕ ಹಿನ್ನೆಲೆ ಗೊತ್ತಿರಬೇಕಾಗ್ತದೆ. ಸೀತಾದೇವಿ ಭೂದೇವಿಯ ಮಗಳು, ರಾವಣನಿಂದ ಅಪಹೃತಳಾಗಿದ್ದಾಳೆ. ರಾವಣ ಅಪಹಾರ ಮಾಡಿಕೊಂಡು ಹೋಗಿ ಲಂಕೆಯ ಅಶೋಕವನದಲ್ಲಿ ಇಟ್ಟಿದ್ದಾನೆ. ಸೀತಾದೇವಿ ಬಹಳ ಬೇಜಾರು ಮಾಡಿಕೊಂಡಲ್ಲಿ ಕೂತಿದ್ದಾಳೆ. ಯಾವಾಗ ನನ್ನ ರಾಮ ಬಂದು ಕರ್ಕೊಂಡು ಹೋಗ್ತಾನೋ,
ಎಂಬತಕ್ಕಂಥ ಆಲೋಚನೆ ಸೀತಾದೇವಿಯ ಮನಸ್ಸಿಗೆ ಬರ್ತಾ ಇದೆ. ಏನು ಮಾಡೋದು? ಈ ರೀತಿ ಕಥೆಯನ್ನು, ವಾಕ್ಯಗಳನ್ನು ನೋಡಿದಾಗ ನಮಗೆ ಸೀತಾದೇವಿ ಲಕ್ಷ್ಮೀ ಅವತಾರ ಆದ್ದರಿಂದ ಆಕೆ ರಾಮನನ್ನು ಯಾವತ್ತೂ ಬಿಟ್ಟಿರೋದಿಲ್ಲ, ನಿತ್ಯ ಅವಿಯೋಗಿನಿ. ಮತ್ತು ಬಿಟ್ಟಿದ್ದ ಹಾಗೆ, ಬೇಜಾರು ಮಾಡ್ಕೊಂಡಿದ್ದ ಹಾಗೆ, ಬೇಜಾರು ಮಾಡ್ಕೋಬೇಡ ಅಂತ ಮಹೇಂದ್ರ ಪರ್ವತವನ್ನು ಕೆಳಗೆ ಕಳಿಸಿದ್ದು ಯಾಕೆ ಅನ್ನೋ ಎಲ್ಲ ಸಂಶಯಗಳು ಬರ್ತದೆ. ಅದಕ್ಕೆ ಸರಸಭಾರತಿಯಲ್ಲಿ ವಾದಿರಾಜರು ಒಂದು ನಿರ್ಣಯವನ್ನು ಕೊಡ್ತಾ, ಆ ನಿರ್ಣಯದ ಹಿನ್ನೆಲೆಯಲ್ಲಿ ನಾವು ಈ ಶ್ಲೋಕವನ್ನು ಅರ್ಥ ಮಾಡಿಕೊಂಡಾಗ ಇದಕ್ಕೆ ತಾತ್ವಿಕವಾದಂಥ ಹಿನ್ನೆಲೆಯನ್ನು ಒದಗಿಸಬಹುದಾಗಿದೆ. ನಮಗೆಲ್ಲ ಗೊತ್ತು, ಲಂಕೆಯಲ್ಲಿ ಇರುವಂಥದ್ದು ಸೀತಾ ಅಲ್ಲ, ಸೀತೆಯ ಆಕೃತಿ ಅಂತ ಅನ್ನೋದು. ಅದನ್ನೇ ವಾದಿರಾಜರು ಹೇಳ್ತಾರೆ, ಸೀತಾ ಪ್ರತಿಕೃತಿಶ್ಚಾಪಿ ಯದಾ ರಕ್ಷೋ ಭಯಂಕರಿ ತದಾ ಸಾಕ್ಷಾನ್ ಮಹಾಲಕ್ಷ್ಮೀ ಕಿನ್ನು ರಕ್ಷೋ ಭಯಂಕರಿ. ತುಂಬ ದೊಡ್ಡ ಮಾತಿದು. ಮಹಾಲಕ್ಷ್ಮೀ ದೇವಿಯ ಪರಶುಕ್ಲತ್ವವನ್ನು ನಿರ್ಣಯ ಮಾಡುವಾಗ ವಾದಿರಾಜರು ಹೇಳಿದಂಥ ಮಾತಿದು. ಲಂಕೆಯಲ್ಲಿ ಸೀತೆಯನ್ನು ಅಪಹಾರ ಮಾಡಿಕೊಂಡೋಗಿ ಇಟ್ನಲ್ಲ ರಾವಣ, ಎಲ್ಲಿ ಬಂತು ಲಕ್ಷ್ಮೀದೇವಿಗೆ ಪರಶುಕ್ಲತ್ವ ಅಂತ ಹೇಳಿದ್ರೆ ರಾಜರು ಹೇಳ್ತಾರೆ, ಸೀತಾ ಪ್ರತಿಕೃತಿಯೂ ರಾಕ್ಷಸರಿಗೆ ಭಯಂಕರವಾಗಿತ್ತು ಅಂತ ಹೇಳಿದ ಮೇಲೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ರಕ್ಷೋ ಭಯಂಕರಿಯಾಗಿದ್ದಾಳೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಕೈಮುತ್ಯನ್ಯಾಯ ಬಂತಲ್ಲಿ ಸೀತಾ ಪ್ರತಿಕೃತಿಯೇ ಭಯಂಕರಿ, ಲಕ್ಷ್ಮೀದೇವಿಯಲ್ಲಿ. ಆದ್ದರಿಂದ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂಥದ್ದು ಸೀತಾ ಪ್ರತಿಕೃತಿ. ಇದೆಲ್ಲವೂ ದುಷ್ಟ ಶಿಕ್ಷಣೆಯನ್ನು ಮಾಡಲಿಕ್ಕಾಗಿ ಪರಮಾತ್ಮ ಮಾಡ್ತಾ ಇರತಕ್ಕಂಥ ಲೀಲಾ ವ್ಯಾಪಾರ ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ಅನುಕೂಲಕರಾಗಿ ಇತರ ದೇವತೆಗಳೆಲ್ಲ ಪರಮಾತ್ಮ ಹೇಗೆ ವ್ಯಾಪಾರ ಮಾಡ್ತಾನೋ ಪರಮಾತ್ಮನ ವ್ಯಾಪಾರದಂತೆಯೇ ಮಹಾಲಕ್ಷ್ಮೀ ದೇವಿಯ ವ್ಯಾಪಾರ, ಲಕ್ಷ್ಮೀನಾರಾಯಣರ ವ್ಯಾಪಾರ ಹೇಗೆಯೋ ಅದರಂತೆಯೇ ಹನುಮಂತ ದೇವರ ವಾಯುದೇವರ ವ್ಯಾಪಾರ. ಆ ಎಲ್ಲ ಹಿನ್ನೆಲೆಯಲ್ಲಿ ವಾದಿರಾಜನ ಈ ವಾಕ್ಯವನ್ನು ನಾವು ನೋಡಿದಾಗ, ಶ್ಲೋಕ ನೋಡಿದಾಗ ಅನುಸಂಧಾನ ಅದ್ಭುತವಾಗಿ ಬರ್ತದೆ. ಆ ಮೂಲಕ ನಮಗೆ ಜ್ಞಾನ ಅನ್ನೋದು ಬರುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ವಾದಿರಾಜರು ಮಹೇಂದ್ರ ಪರ್ವತವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತರಣಿರಿವ ಹನುಮಾನ್ ಪ್ರಾಪಲಂಕಾಂ ದಿದೃಕ್ಷು ಧರಣಿ ತವ ತನೂಜಾಂ ನೈವ ಭೇತವ್ಯಮಂಬ ಇತಿ ಗದಿತುಮಿವ ಅಂತಃಪ್ರಾಪಿತೋ ಭಾತಿ ಭೂಮೇಃ ಪವನ ಸುತ ಜವೇನ ಅವಂದ ಮಹೇಂದ್ರ ಶೈಲಃ. ಭೂದೇವಿಯೇ, ನಿನ್ನ ಮಗಳಾಗಿರ್ತಕ್ಕಂಥ ಯಾವ ಸೀತಾದೇವಿಯನ್ನು ನೋಡುವಂಥ ಅಪೇಕ್ಷೆಯುಳ್ಳ ಹನುಮಂತ ತರಣಿರಿವ ಸೂರ್ಯನಂತೆ ಲಂಕಾಂ ಪ್ರಾಪ, ಲಂಕೆಯನ್ನು ತಲುಪಿದ. ಅಮ್ಮ, ನೀನು ಹೆದರ್ಕೊಳ್ಬೇಡ. ಯಾಕೆ ಹನುಮಂತ ಅಲ್ಲಿ ಹೋದ ಅಂತಂದರೆ, ಹನುಮಂತ ಹಾರುವಾಗ ತನ್ನ ಗರಿಮಾ ಎಂಬತಕ್ಕಂಥ ಸಿದ್ಧಿಯಿಂದ ರಾಮದೇವರ ಚಿಂತನೆಯನ್ನು ಮಾಡ್ತಾ ದೇಹವನ್ನು ದೊಡ್ಡದಾಗಿ ಬೆಳೆಸಿ ತನ್ನ ಹಾರುವ ಮೊದಲು ಕಾಲನ್ನು ಒತ್ತಿದಾಗ ಮಹೇಂದ್ರ ಶೈಲ ಏನಿತ್ತು ಅದು ಭೂಮಿಯನ್ನು ಭೇದನೆ ಮಾಡಿಕೊಂಡು ಕೆಳಗೆ ಹೊರಟೋಯ್ತು. ಆದ್ದರಿಂದ ಇವತ್ತು ಮಹೇಂದ್ರ ಕಾಣೋದಿಲ್ಲ ಅಂತ ಕೆಳಗೆ ಹೊರಟೋಯ್ತು. ಹನುಮಂತ ಹಾರಿಕೊಂಡು ಹೋದ. ಇಲ್ಲಿ ಭೂದೇವಿಗೆ ಬೇಜಾರಾಗಿದೆ. ರಾಜರು ಹೇಳ್ತಾ ಇದ್ದಾರೆ, ಭೂದೇವಿಗೆ ಸಂದೇಶ ಕೊಡಬೇಕಾಗಿದೆ, ಹೆದರುಕೊಳ್ಬೇಡ ನೀನು, ನಾನಿದ್ದೇನೆ, ರಾಮದೇವರ ಮಾತನ್ನು ಸೀತಾದೇವಿಗೆ ತಲುಪಿಸ್ತೇನೆ, ಸೀತಾದೇವಿಗೆ ಏನು ಆಗದೇ ಇರುವಂತೆ ಮಾಡತಕ್ಕಂಥ ಎಲ್ಲ ಕ್ರಮವನ್ನು ರಾಮದೇವರಿಗೆ ಬಂದು ಹೇಳ್ತೇನೆ, ನೀನು ತಲೆ ಕೆಡಿಸ್ಕೊಳ್ಬೇಡ ಎಂಬುದಾಗಿ ಸಂದೇಶವಾಹಕನನ್ನಾಗಿ ಮಹೇಂದ್ರನನ್ನು ಕಳಿಸಿದ್ದಾನೆ ಹನುಮಂತ ಅನ್ನೋದು ನನಗೆ ಕಾಣ್ತಾ ಇದೆ ಅಂತ ವಾದಿರಾಜರು ಹೇಳ್ತಾರೆ. ಇದು ಉತ್ಪ್ರೇಕ್ಷಾಲಂಕಾರದಿಂದ ಬಂದಿರತಕ್ಕಂಥ ಶ್ಲೋಕಗಳಿದು. ಹನುಮಂತ ದೇವರ ವಿಚಿತ್ರವಾಗಿರ್ತಕ್ಕ ವ್ಯಾಪಾರವನ್ನು ಅದ್ಭುತವಾದ ಕ್ರಮದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹನುಮಂತ ಏನು ಮಹೇಂದ್ರವನ್ನು ಮೆಟ್ಟಿ ಹಾರಿಕೊಂಡು ಹೋದ, ಹನುಮಂತನ ವೇಗಕ್ಕೆ, ಹನುಮಂತನ ಭಾರಕ್ಕೆ ಏನು ಮಹೇಂದ್ರ ಭೂಮಿಯ ಒಳಗೆ ಪ್ರವೇಶ ಮಾಡಿತು, ಆ ಘಟನೆಯನ್ನು ಅದ್ಭುತವಾದ ರೀತಿ ಚಿಂತನೆ ಮಾಡ್ತಾರೆ ವಾದಿರಾಜರಲ್ಲಿ. ಭೂದೇವಿಯ ಮನಸ್ಸಿಗೆ ಬೇಜಾರಾಗದೇ ಇರುವಂತೆ, ಆ ಭೂದೇವಿ ಹೆದರುಕೊಳ್ಳದೆ ಇರುವಂತೆ ಮಹೇಂದ್ರನನ್ನು ಒಳಗೆ ಕಳಿಸುವುದರ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾನೆ ಹನುಮಂತ. ನಾನು ರಾಮದೇವರ ಆಜ್ಞೆಯಂತೆ ಸೀತೆಯನ್ನು ನೋಡಲಿಕ್ಕಾಗಿ ಹೋಗ್ತಾ ಇದ್ದೇನೆ, ನೀನು ತಲೆ ಕೆಡಿಸ್ಕೊಳ್ಬೇಡ, ಅಲ್ಲಿ ಏನೇ ತೊಂದರೆ ಬಂದರೂ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಸೀತೆಯನ್ನು ಮರಳಿ ರಾಮದೇವರ ಬಳಿಗೆ ತಲುಪಿಸ್ತಕ್ಕಂಥ ದೊಡ್ಡ ಕೈಂಕರ್ಯವನ್ನು ನಾನು ಮಾಡ್ತಾ ಇದ್ದೇನೆ, ಇದಕ್ಕೆ ನೀನು ಹೆದರಬೇಕಾಗಿರ್ತಕ್ಕಂಥ ಪ್ರಸಕ್ತಿ ಅನ್ನೋದು ಸರ್ವಾತ್ಮನ ಇಲ್ಲ ಅನ್ನುವ ಎಲ್ಲ ಅಂಶಗಳು ಕೂಡ ಹನುಮಂತ ದೇವರು ಮಹೇಂದ್ರವನ್ನು
ಹಾರಿ ಹೋಗುವ ಮೂಲಕ ಮಹೇಂದ್ರದ ಮೇಲೆ ನಿಂತು ಮಹೇಂದ್ರವನ್ನು ಮೆಟ್ಟಿ ಭೂಮಿಗೆ ಕಳಿಸುವುದರ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ಎಲ್ಲ ಅಂಶವೂ ಭಾತಿ ಕಣ್ಣಿಗೆ ಕಾಣ್ತಾ ಇದೆ ಅನ್ನೋದು ಇಲ್ಲಿ ವಾದಿರಾಜರು ಮಹೇಂದ್ರವನ್ನು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹೇಂದ್ರ ಪರ್ವತ ನಮಗೆ ಕೊಡ್ತಕ್ಕಂಥ ಸಂದೇಶ, ಮಹೇಂದ್ರದ ಮೂಲಕ ಹನುಮಂತ ಭೂಮಿಗೆ ನೀಡಿದಂಥ ಯಾವ ಅದ್ಭುತವಾಗಿರ್ತಕ್ಕಂಥ ಸಂದೇಶ, ಇಷ್ಟು ಈ ಎಲ್ಲ ಕ್ರಮವನ್ನು, ಈ ಎಲ್ಲ ಚಿಂತನೆಯನ್ನು ವಾದಿರಾಜರು ಮಹೇಂದ್ರ ಪರ್ವತದ ಮೂಲಕ ನಮಗೆ ತೋರಿಸ್ತಾ ಇದ್ದಾರೆ. ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ನಮಗೆ ಅನುಸಂಧಾನ ಮಾಡಲಿಕ್ಕೆ ಏನು ಅವಕಾಶವನ್ನು ಕೊಟ್ಟಿದ್ದಾರೆ, ತಾಮ್ರಪರ್ಣಿಯನ್ನು ಹಾಗೆ ಮಹೇಂದ್ರ ಪರ್ವತವನ್ನು, ಎಲ್ಲ ಪುರಾಣಗಳ ವಾಕ್ಯಗಳ ಹಿನ್ನೆಲೆಯಲ್ಲಿ ವಾದಿರಾಜರ ಮಾತಿನ ಚಿಂತನೆ ಸಂಕ್ಷಿಪ್ತವಾಗಿ ಈ ಸಂಚಿಕೆಗೆ ಮುಗಿತಾ ಇದೆ. ಶ್ರೀಕೃಷ್ಣಾರ್ಪಣ.